ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಯಲಘಟ್ಟದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯವಿಲ್ಲದೆ ಸಂಕಷ್ಟ ಪಡುತ್ತಿದ್ದಾರೆ. ಸ್ನಾನದ ಕೊಠಡಿಗಳಲ್ಲಿ ವಿದ್ಯುತ್ ಅರ್ಥಿಂಗ್ ಆಗುತ್ತಿದ್ದು ವಿದ್ಯಾರ್ಥಿಗಳು ಭಯದಲ್ಲಿ ಜಳಕ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಂಚಕ್ಕೆ ಬೆಡ್ಡುಗಳಿಲ್ಲದೆ ಹರಿದು ಹೋದ ಬೆಡ್ಗಳ ಮೇಲೆ 2-3 ವಿದ್ಯಾರ್ಥಿಗಳು ಅಡ್ಜಸ್ಟ್ ಮಾಡಿಕೊಂಡು ಮಲಗುವ ಪರಿಸ್ಥಿತಿ ಎದುರಾಗಿದೆ. ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡುವ ಮೈದಾನವಂತೂ ಸ್ವಚ್ಛತೆ ಇಲ್ಲದೆ ಮುಳ್ಳುಗಳಿಂದ ಹಾಳು ಬಿದ್ದಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳ ಮೂಲಭೂತ ಕಿಟ್ಗಳು ಕೊಟ್ಟಿಲ್ಲ, ಬುಕ್ಸ್ ಶೂಸ್ ಕೊಟ್ಟಿಲ್ಲ ಮತ್ತು ಟ್ಯೂಷನ್ ಅಂತೂ ಮೊದಲೇ ಇಲ್ಲವೆಂದು ವಿದ್ಯಾರ್ಥಿಗಳು ಗರುಡ ನ್ಯೂಸ್ ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇವೆಲ್ಲವನ್ನು ಕೂಡ ನಮ್ಮ ವರದಿಗಾರರು ಆ ಹಾಸ್ಟೆಲ್ ನ ವಾರ್ಡನ್ಗೆ ಕರೆ ಮಾಡಿ ಪ್ರಶ್ನಿಸಿದಾಗ ಅವರು ಕೊಟ್ಟ ಉತ್ತರಗಳನ್ನ ನೀವು ಒಮ್ಮೆ ನೋಡಿ. ಈಗಲಾದರೂ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಗಮನಿಸಿ ಸ್ವಚ್ಛತೆ ಮತ್ತು ಮಕ್ಕಳ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲೆಂದು ಗರುಡ ನ್ಯೂಸ್ ಆಶಿಸುತ್ತದೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ರಾಯಚೂರು ಜಿಲ್ಲಾ ಗ್ರಾಮೀಣ ಭಾಗದ ವರದಿಗಾರರು ಶಂಭುಲಿಂಗ ಹೆಸರು ಒಡಲಬಂಡ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಇಲ್ಲಿ ನೋಡ್ತಾ ಇದ್ರೆ ಖಾಲಿ ಮಂಚಗಳು ಕಾಣಿಸ್ತಿದಾವೆ. ಯಾವುದೇ ರೀತಿಯಾದಂತಹ ಪಾಪ ಹುಡುಗರಿಗೆ ಬೆಡ್ಗಳಿಲ್ಲ, ಬೆಡ್ಶೀಟ್ಗಳಿಲ್ಲ. ಎಲ್ಲ ಒಂದು ಬೆಡ್ಗಳಿರ್ತದೆ, ಗಾಡಿಗಳಿರ್ತದೆ. ಒಂದು ಬೆಡ್ಡಲ್ಲಿ ಇಬ್ಬಿಬ್ರು ಮೂರ್ ಮಲ್ಕತಕ್ಕಂತ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ. ಸುಮಾರು ಸಲ ವಾರ್ಡನ್ ಸಂಬಂಧಪಟ್ಟ ಅಧಿಕಾರಿಗಳಿಗಿರ್ಬೋದು ಅಥವಾ ವಾರ್ಡನ್ಗಳಿಗೆ ಹೇಳಿದ್ರು ಕೂಡ ಅವ್ರು ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಕೂಡ ಮಾಡಿಲ್ಲ. ಅವ್ರಿಗೆ ಯಾವುದೇ ರೀತಿಯಾದಂತ ಬೆಡ್ಗಳು ಕೊಡಿಸಿಲ್ಲ, ಮತ್ತೆ ಇನ್ನೇನು ಬೆಡ್ಶೀಟ್ಗಳು ಕೊಡಿಸಿಲ್ಲ ಅಂತ ವಿದ್ಯಾರ್ಥಿಗಳು ಬಹಳ ಒಂದು ಬೆಡ್ಡಿಗೆ ಇಬ್ಬಿಬ್ರು ಹೌದಾ? ಬರುತ್ತಾ? ಎಲ್ಲಿ ಬರುತ್ತಾ? ಇಲ್ಲಿ ಬರುತ್ತಾ? ಏನಾಗುತ್ತೆ? ಅರ್ಥಿಂಗ್ ಬರುತ್ತಾ? ಹಾ, ಎಲ್ಲೆಲ್ಲಿ ಬಾತ್ರೂಮ್ ಅಲ್ಲ ಸ್ನಾನ ಮಾಡೋದ್ರಲ್ಲಿ. ಹಾ ಹಾ ಇದು ಯಾವುದೇ ರೀತಿಯ ನದಿಗಳಿಲ್ಲ, ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಊಟ ಮಾಡೋದ್ರಲ್ಲಿ ವಿದ್ಯಾರ್ಥಿಗಳು ಬಾತ್ರೂಮ್ ಅಲ್ಲಿ ಹಾಕಿಸಿ ಕೈ ತೊಳ್ಕೊಂಡು ಊಟ ಮಾಡ್ತಕ್ಕಂಥ. ಹೌದಾ? ಮತ್ತೇನು ಕೊಟ್ಟಿಲ್ಲ? ಮತ್ತೆ ಬೆಡ್ ಹೆಂಗ ಎದ್ರ ಮೇಲೆ ಮುಕ್ಕಂತ್ರಿ? ಇದು ಗಾದಿ ಕೊಟ್ಟಿಲ್ಲ, ಎದ್ರ ಮೇಲೆ ಮುಕ್ಕಂತ್ರಿ? ಅದ್ರ ಮೇಲೆ ಅಡ್ಜಸ್ಟ್ ಮಾಡ್ಕೊಂತ್ರಿ. ಹಾ, ಈಗ ನೀವು ಟ್ಯೂಷನ್ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರಾ? ಟ್ಯೂಷನ್ ಇಲ್ಲ. ಹಾಂ, ಟ್ಯೂಷನ್ ಏನು ಮಾಡಿಸಿಲ್ಲ ಈ ವರ್ಷ? ಟ್ಯೂಷನ್ ಮಾಡಿಲ್ಲ ಇನ್ನ? ಕಟ್ಟಿಂಗ್ ಹೌದಾ? ಹಾಂ. ಅಲ್ಲಿ ನೋಡಿದ್ರೆ ಬೆಡ್ಡೇ ಇಲ್ಲ. ಬೆಡ್ ಇಲ್ಲ, ಯುವರ್ಸಿನ ಬೆಡ್ ಇಲ್ಲ. ಮತ್ತೆ ಒಳಗಡೆ